ಒಂದಷ್ಟು ಜನ ಇರ್ತಾರೆ. ಅವ್ರು ಹೇಗೆ ಅಂದ್ರೆ ಅವ್ರು ಏನು ಕಷ್ಟ ಪಡಲ್ಲ, ಎಫರ್ಟ್ಸ್ ಹಾಕಲ್ಲ. ಆದ್ರೆ ಕಷ್ಟಪಟ್ಟು ಯಾರೋ ಏನೋ ತಗೊಂಡ್ರು ಅಂದ್ರೆ ಅದ್ರ ಮೇಲೆ ಆಸೆ ಪಡೋರು. ಸೊ ಇದ್ರ ಬಗ್ಗೆ ಒಂದ್ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಂದು ಕಾಗೆ ಇರುತ್ತೆ. ಹಾಗೆ ಅದ್ರ ಕಣ್ಣು ಕುಕ್ಕೋ ಹಾಗೆ ಪಂಜರದ ಒಳಗಡೆ ಒಂದು ಗಿಣಿ ಇರುತ್ತೆ. ಸೊ ಈ ಕಾಗೆ ಪ್ರತಿದಿನ ಆ ಗಿಳಿ ನೋಡ್ಬಿಟ್ಟು, ನೋಡು ಅದ್ರ ಯಜಮಾನ ಏನ್ ಚಂಚನಾಗಿರೋ ಹಣ್ಣುಗಳು, ತಿನ್ನೋದಕ್ಕೆ ತಿನ್ಸು, ಏನೇನ್ ಬೇಕೋ ಎಲ್ಲ ತಂದು 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 ಕೊಡ್ತಾನೆ. ಸೊ ಇಷ್ಟ್ ಆರಾಮಾಗಿದೆ, ಎಂತ ಜೀವನ, ನಾನು ಆ ಪಂಜರದೊಳಗೆ ಹೋಗ್ಬೇಕು ಅಂದ್ಬಿಟ್ಟು ಒಂದಿನ ಏನ್ ಮಾಡುತ್ತೆ, ಆ ಗಿಳಿ ಜೊತೆ ಜಗಳ ಆಡಿ ಆ ಪಂಜರದೊಳಗೆ ಹೋಗುತ್ತೆ. ಆದ್ರೆ ಪಂಜರದೊಳಗೆ ಹೋದ್ಮೇಲೇನೆ ಆ ಕಾಗೆಗೆ ಗೊತ್ತಾಗುತ್ತೆ, ಯಜಮಾನ ಆ ಥರ ಎಲ್ಲ ತಿಂಡಿ ತಿನಿಸು ಹಣ್ಣು ಇತ್ಯಾದಿ ಎಲ್ಲಾ ಕೊಡ್ಬೇಕು ಅಂತಂದ್ರೆ ಪ್ರತಿನಿತ್ಯ ಯಜಮಾನ ಹೇಳ್ದಾಗೆ ಆ ಗಿಣಿ ಕೇಳ್ಬೇಕಾಗಿರುತ್ತೆ, ಮಾತಾಡ್ಬೇಕಾಗಿರುತ್ತೆ, ಅವ್ನ್ ಕೂಗ್ದಾಗೆಲ್ಲ ರೆಕ್ಕೆ ಬಡಿಬೇಕಾಗಿರುತ್ತೆ. ಸೊ ಇದಕ್ಕೆಲ್ಲ ಕಾಗೆ ರೆಡಿ ಇರಲ್ಲ. ಆದ್ರೆ ಗಿಣಿ ತಿಂತಿದ್ದಂತ ಹಣ್ಣಿನ ಮೇಲೆ ಮಾತ್ರ ಕಾಗೆ ಕಣ್ಣಿರುತ್ತೆ. ಕಾಗೆ ಏನ್ ಮಾಡುತ್ತೆ, ನಾನಿದೆಲ್ಲ ಮಾಡಲ್ಲ ಅಂತ ಹೇಳಿ ಹಸುವಿನಿಂದ ಒದ್ದಾಡೋ ಪರಿಸ್ಥಿತಿಗೆ ಬರುತ್ತೆ. ಸೊ ಏನಂದ್ರೆ ಒಂದಷ್ಟು ಜನ ಹೀಗೇನೆ, ಯಾರೋ ಏನೋ ತಗೊಂಡ್ರು ಅಂದ ತಕ್ಷಣ ಅದ್ರ ಹಿಂದೆ ಅವ್ರೆಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಶ್ರಮ ಹಾಕಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಅಥವಾ ನಾವು ಕೂಡ ಹಾಗೆ ಶ್ರಮ ಪಡ್ಬೇಕು, ನಾವು ಕೂಡ ಆವಾಗ ಅದನ್ನೆಲ್ಲ ತಗೋಬಹುದು ಅಂತ ಒಂದು ಅರಿವು ಕೂಡ ಇರೋದಿಲ್ಲ. ಇಂಥ ಜನರನ್ನ ನಾವೆಲ್ಲರೂ ಲೈಫಲ್ಲಿ ಒಬ್ರಲ್ಲ ಒಬ್ರನ್ನ ನೋಡೇ ನೋಡಿರ್ತೀವಿ. ಸೊ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.